ಕಿಲೋಮೀಟರ್ ಉದ್ದದ ಭೂಗತ ಸುರಂಗ ಮಾರ್ಗ ಹಾಗೂ ಕ್ಷಿಪಣಿ ನಗರದ ದೃಶ್ಯ ಬಿಡುಗಡೆ. ಇರಾನ್ನ ಅಗ್ಗದ ಡ್ರೋನ್ ಹೊಡೆಯಲು ಅಮೆರಿಕದ 40 ಕೋಟಿ ಮೌಲ್ಯದ ಪೇಟ್ರಿಯಾಟ್ ಕ್ಷಿಪಣಿ ಬಳಕೆ. ತನ್ನ ರಕ್ಷಣೆಗಾಗಿ ಇರಾನ್ ಖರ್ಚು ಮಾಡಿದ್ದಕ್ಕಿಂತ 30 ಪಟ್ಟು ಹೆಚ್ಚು ಹಣ ವ್ಯಯಿಸಿದ ಯುಎಇ. ಹಾರ್ಮುಜ್ ಜಲಸಂಧಿ ಇರಾನ್ ವಶವಾದ ಬೆನ್ನಲ್ಲೇ ಬ್ಯಾರೆಲ್ಗೆ ಬೆಲೆ $82 ದಾಟಿದ ಕಚ್ಚಾ ತೈಲ. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಈಗ ನಿರ್ಣಾಯಕ ಹಂತಕ್ಕೆ ತಲುಪಿದೆ. ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಈಗ ಜಗತ್ತೇ ಬೆಚ್ಚಿ ಬೀಳೋ ವಿಡಿಯೋವೊಂದನ್ನು ರಿಲೀಸ್ ಮಾಡಿದೆ. ಅದುವೇ ಇರಾನ್ನ ಭೂಗತ ಕ್ಷಿಪಣಿ ನಗರ. ಸುರಂಗ ಮಾರ್ಗಗಳಲ್ಲಿ ಸಾವಿರಾರು ಶಾಹೆದ್ ಡ್ರೋನ್ಗಳು ಮತ್ತು ಶಕ್ತಿಶಾಲಿ ಕ್ಷಿಪಣಿಗಳನ್ನು ಯುದ್ಧಕ್ಕೆ ಸಜ್ಜುಗೊಳಿಸಿ ನಿಲ್ಲಿಸಲಾಗಿದೆ. ಈ ದೃಶ್ಯಗಳನ್ನು ನೋಡಿದರೆ ಇರಾನ್ ಅಮೆರಿಕದ ವಿರುದ್ಧ ದೀರ್ಘಕಾಲದ ಯುದ್ಧಕ್ಕೆ ಮೊದಲೇ ಸ್ಕೆಚ್ ಹಾಕಿ ಸಿದ್ಧವಾಗಿದೆ ಅನ್ನೋದು ಸ್ಪಷ್ಟವಾಗ್ತಿದೆ. ಈ ಯುದ್ಧದಲ್ಲಿ ಈಗ ಆರ್ಥಿಕ ಲೆಕ್ಕಾಚಾರವೇ ಅಮೆರಿಕಕ್ಕೆ ದೊಡ್ಡ ತಲೆನೋವಾಗಿದೆ. ಇರಾನ್ ಬಳಸೋ ಶಾಹೆದ್ ಡ್ರೋನ್ಗಳ ಬೆಲೆ ಅತಿ ಕಡಿಮೆ. ಆದರೆ ಇದನ್ನು ಹೊಡೆದುರುಳಿಸೋಕೆ ಅಮೆರಿಕ ಬಳಸ್ತಾ ಇರೋ ಪೇಟ್ರಿಯಾಟ್ ಕ್ಷಿಪಣಿಗಳ ಬೆಲೆ ಬರೋಬ್ಬರಿ 40 ಕೋಟಿ ರೂಪಾಯಿ. ಇನ್ನು ಒಂದು ಥಾಡ್ ಮಿಸೈಲ್ ಬ್ಯಾಟರಿ ಬೆಲೆ 108 ಕೋಟಿಗೂ ಹೆಚ್ಚು. ಅಂದರೆ ಇರಾನ್ ಎಸೆಯೋ ಲಕ್ಷಾಂತರ ರೂಪಾಯಿಯ ಡ್ರೋನ್ ತಡೆಯೋಕೆ ಅಮೆರಿಕ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸುಸ್ತಾಗ್ತಿದೆ. ಯುಎಇ ಮೇಲೆ ಇರಾನ್ ಎಸೆದಿದ್ದ ಡ್ರೋನ್ಗಳನ್ನು ಹೊಡೆದುರುಳಿಸೋಕೆ ಅರಬ್ ರಾಷ್ಟ್ರ ಬರೋಬ್ಬರಿ 6,000 ಕೋಟಿ ರೂಪಾಯಿ ವ್ಯಯಿಸಿದೆ ಅನ್ನೋದು ತಜ್ಞರ ವಿಶ್ಲೇಷಣೆ. ಅಚ್ಚರಿಯ ವಿಷಯ ಅಂದರೆ ಇರಾನ್ ದಾಳಿಗೆ ಖರ್ಚು ಮಾಡಿದ ಹಣಕ್ಕಿಂತ ಯುಎಇ ತನ್ನ ರಕ್ಷಣೆಗಾಗಿ 30 ಪಟ್ಟು ಹೆಚ್ಚು ಹಣವನ್ನು ಕಳೆದುಕೊಂಡಿದೆ. ಇದರಿಂದ ಯುದ್ಧ ಅಂದರೆ ಕೇವಲ ಮಿಸೈಲ್ ಹೊಡೆಯೋದಲ್ಲ, ಅದು ಎದುರಾಳಿಯ ಖಜಾನೆಯನ್ನ ಖಾಲಿ ಮಾಡೋ ತಂತ್ರ ಅನ್ನೋದನ್ನ ಇರಾನ್ ಸಾಬೀತುಪಡಿಸುತ್ತಿದೆ. ಇತ್ತ ಯುದ್ಧದ ಎಫೆಕ್ಟ್ ಜಗತ್ತಿನ ತೈಲ ಮಾರುಕಟ್ಟೆಯ ಮೇಲೆ ಬಿದ್ದಿದೆ. ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿದ ಬೆನ್ನಲ್ಲೇ ಕಚ್ಚಾ ತೈಲ ಬೆಲೆ ಬ್ಯಾರೆಲ್ಗೆ $82 ದಾಟಿದೆ. ಇದು ಕಳೆದ 2 ವರ್ಷಗಳಲ್ಲೇ ಗರಿಷ್ಠ ಬೆಲೆಯಾಗಿದೆ. ಬುಧವಾರ ಮುಂಜಾನೆ ಇಸ್ರೇಲ್ ಪಡೆಗಳು ಇರಾನ್ ರಾಜಧಾನಿ ಟೆಹರಾನ್ ಮೇಲೆ ಭೀಕರ ವೈಮಾನಿಕ ದಾಳಿ ನಡೆಸಿವೆ. ಈ 5 ದಿನಗಳ ಸಮರದಲ್ಲಿ ಈಗಾಗಲೇ ಇರಾನ್ನಲ್ಲಿ 800ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ವರದಿಯಾಗಿದೆ. ಅಮೆರಿಕ ಇರಾನ್ನ ಸುಮಾರು 2,000 ಗುರಿಗಳ ಮೇಲೆ ದಾಳಿ ಮಾಡಿದೆ. ಇದು 2003 ಇರಾಕ್ ಯುದ್ಧದ ವೇಗಕ್ಕಿಂತಲೂ ದುಪ್ಪಟ್ಟಾಗಿದೆ. ಆದರೆ ಇದೇ ಸಮಯದಲ್ಲಿ ಅಮೆರಿಕದ ಮಿತ್ರ ರಾಷ್ಟ್ರಗಳಲ್ಲಿ ಭಿನ್ನಾಭಿಪ್ರಾಯ ಶುರುವಾಗಿದೆ. ಸ್ಪೇನ್ ತನ್ನ ಮಿಲಿಟರಿ ನೆಲೆಗಳನ್ನು ಬಳಸಲು ಅನುಮತಿ ನಿರಾಕರಿಸಿರುವುದು ಡೊನಾಲ್ಡ್ ಟ್ರಂಪ್ ಅವರನ್ನು ಕೆರಳಿಸಿದೆ. ಇದರಿಂದ ಸ್ಪೇನ್ ಜೊತೆ ವ್ಯಾಪಾರ ಸಂಬಂಧ ಕಡಿದುಕೊಳ್ಳುವ ಎಚ್ಚರಿಕೆಯನ್ನು ಟ್ರಂಪ್ ನೀಡಿದ್ದಾರೆ. 5 ಯುರೋಪ್ ರಾಷ್ಟ್ರಗಳ ನಡುವೆ ಬಿರುಕು ಮೂಡಿಸಿದೆ. ಒಟ್ಟಾರೆಯಾಗಿ ನೋಡಿದರೆ ಈ ಯುದ್ಧ ಈಗ ಕೇವಲ ಕ್ಷಿಪಣಿಗಳ ನಡುವಿನ ಸಂಘರ್ಷವಾಗಿ ಉಳಿದಿಲ್ಲ. ಇದು ಆರ್ಥಿಕವಾಗಿ ಯಾರು ಹೆಚ್ಚು ಕಾಲ ಟಿಕಾಯಿಸಬಲ್ಲರು ಅನ್ನೋ ಹಂತಕ್ಕೆ ಬಂದು ನಿಂತಿದೆ. ಇರಾನ್ನ ಅಗ್ಗದ ಡ್ರೋನ್ಗಳು ಅಮೆರಿಕದ ಆರ್ಥಿಕತೆಯನ್ನೇ ಬುಡಮೇಲು ಮಾಡುತ್ತಾ ಅಥವಾ ಇಸ್ರೇಲ್ನ ವೈಮಾನಿಕ ದಾಳಿ ಇರಾನ್ ಅನ್ನ ಧ್ವಂಸ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕು.